ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಜಸ್ಟ್ ಬಿಕಾಸ್ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇನ್ನು ಮುಂದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಡೈಲಿ ಮಾಡೋಕ್ಕಾಗಲ್ಲ, ಡೈಲಿ ರೊಟೀನ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಸೊ ಆವಾಗ ಮಾಡ್ತೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಮೇಲ್ಗಡೆ ಬಂದಿದ್ದೆ ವೆದರ್ ನೋಡೋಕ್ಕೆ. ತುಂಬ ಚೆನ್ನಾಗಿದೆ ವೆದರು. ಇಲ್ಲಿ ಗಿಡಗಳಿರೋದ್ರಿಂದ ಸಿಕ್ಕಾಪಟ್ಟೆ ವೆದರ್ ಚೆನ್ನಾಗಿದೆ. ಸೊ ಹಾಗಾಗಿ ಇವಾಗ ಟೀ ಕುಡಿದು ಮೇಲ್ಗಡೆ ಬಂದೆ. ಪಾತ್ರೆ ಇತ್ತು, ಪಾತ್ರೆ ಬೆಳಗ್ಬಿಟ್ಟು ದೇವ್ರ ಸಾಮಾನು ಬೆಳಗ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ. ಇನ್ನೇನು ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಪೂಜೆ ಮಾಡಿ ನಾಷ್ಟ ಮಾಡಬೇಕು. ಟೀ ಎಲ್ಲ ಆಯಿತು. ಸೊ ಇವಾಗ ಮಾಡಬೇಕು. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಮುಂದೆ 1 ವೀಕಲ್ಲಿ 2 to 3 ವೀಡಿಯೋಸ್ ಆದರೂ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತೊಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿದೆ, ಅಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಬನ್ನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಪೂಜೆ ಆಯಿತು. ಒಂದು ಸ್ವಲ್ಪ ಕಾಲ್ ಬಂದಿತ್ತು, ಕಾಲಲ್ಲಿ ಮಾತಾಡ್ತಾ ಇದ್ದೆ. ಪೂಜೆ ಎಲ್ಲ ಆಯಿತು. ನಾಷ್ಟ ಮಾಡಿರಲಿಲ್ಲ, ಇನ್ನು ಮಕ್ಕಳೇ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೀನಿ, ಯಾಕಂದರೆ ಲೇಟ್ ಆಯಿತು ಇವತ್ತು. ಆ್ಯಂಡ್ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಅವಳಿಗೆ ಒಂದು ಸ್ವಲ್ಪ ಹೊತ್ತಾಯ್ತು ಮಲ್ಕೊಂಡು. ಅವಳನ್ನ ಮಲಗಿಸಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಲ್ ಸಿಕ್ತು ಅಂತ ಕಾಲಲ್ಲಿ ಮಾತಾಡಿ ಇವಾಗ ಫ್ರೀ ಇದ್ದೆ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಊಟಕ್ಕೆ ಮೇ ಬಿ ತಾಲಿಪಟ್ಟು ಮಾಡಿರ್ಬೋದು. ನಮ್ಮ ಸೈಡೆಲ್ಲ, ಹುಬ್ಳಿ ಸೈಡೆಲ್ಲ ತಾಲಿಪಟ್ಟು ಅಂತಾರೆ, ಮಸಾಲೆ ರೊಟ್ಟಿ ಅಂತಾರಲ್ಲ ಆ ರೀತಿ. ನಮ್ಮ ಸೈಡು ತಾಲಿಪಟ್ಟು ಅಂತಾರೆ. ಅದನ್ನು ಮಾಡಿದ್ದೀವಿ. ಮಾಡಿಬಿಟ್ಟು ಸಿಗ್ತೀನಿ ಆಮೇಲೆ. ಸಾಯಂಕಾಲದಷ್ಟರಲ್ಲಿ ಮನೆ ಬಿಟ್ವಿ. ರಾಮನಗರದಲ್ಲಿರೋದು ದೇವಸ್ಥಾನ. ಹಾಗಾಗಿ ಸಾಯಂಕಾಲದಷ್ಟರಲ್ಲಿ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಗುರುವಾರ ಆಗಿರೋದ್ರಿಂದ, ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೋದ್ವಿ. ರಾಮನಗರದಲ್ಲಿ ಹೋಗುವಾಗ ನೋಡೋಕ್ಕೇ ಚೆನ್ನ, ಯಾಕಂದರೆ ಅಲ್ಲಿ ಬೆಟ್ಟ ಗುಡ್ಡ ಇರೋದ್ರಿಂದ ವೆದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರಿಗೆ. ಹಾಗೆ ಎಲ್ಲರೂ ದೀಪ ಹಚ್ಚೋಕ್ಕೆ ಅಂತಲೇ ಬಂದಿದ್ದರು. ತುಂಬ ರಶ್ ಇತ್ತು ದೇವಸ್ಥಾನ ಅಂತೂ. ಅದ್ರ ಪಕ್ಕದಲ್ಲೇ ಹನುಮಂತನ ದೇವಸ್ಥಾನ ಇದೆ. ಅಲ್ಲೂ ಕೂಡ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಇಲ್ಲಿ ನನ್ನ ಮಗಳಿಗೋಸ್ಕರ ಕಾಳುಗಳನ್ನ ತೊಗೊಂಡು ಸೆರೆಲಾಕ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಯಾವ್ಯಾವ್ದು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನೋ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಹೆಸರುಬೇಳೆ, ಹೆಸರು ಕಾಳು, ಕಡಲೆಬೇಳೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕಡಲೆ ಬೀಜ, ಕಡಲೆಪಪ್ಪು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಚುರುಮುರಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಆಮೇಲೆ ಅವಲಕ್ಕಿ, ಅದಾದಮೇಲೆ ಬಾದಾಮಿ, ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಅದಾದಮೇಲೆ ಜೀರಿಗೆ, ಮೆಣಸನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಫೈನ್ ಪೌಡರ್ ಆಗಿ ಮಾಡಿಕೊಂಡು ಒಂದು 15 ಡೇಸ್ವರೆಗೂ ಇದನ್ನ ಯೂಸ್ ಮಾಡ್ಕೋಬೋದು. ಜರಡಿ ಹಿಡ್ಕೋಬೇಕು ಇದನ್ನ, ಅಂದರೆ ಫೈನ್ ಪೌಡರ್ ಬರುತ್ತೆ. ಇಷ್ಟೇ ಆಗಿರುತ್ತೆ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.